ಈ ಬರುವಂತ ಶಿವರಾತ್ರಿಯ ಬಗ್ಗೆ ಏನ್ ವಿಶೇಷತೆಯಿಂದ ಕೂಡಿರುತ್ತೆ ಪೂಜೆ? ಇಲ್ಲಿ ಶಿವರಾತ್ರಿಯಲ್ಲಿ ನೋಡಿ, ಸಂಕ್ರಾಂತಿ ಬಂದ್ರೆ ಸಂಕ್ರಾಂತಿ ಉತ್ಸವ, ಯುಗಾದಿ ಬಂದ್ರೆ ಯುಗಾದಿ ಉತ್ಸವ, ಶಿವರಾತ್ರಿ ಬಂದ್ರೆ ಶಿವರಾತ್ರಿ ಉತ್ಸವ. ಶನೇಶ್ವರನಲ್ಲಿ ಪ್ರಧಾನವಾಗಿದ್ದಾನೆ ಈ ಕ್ಷೇತ್ರ ಪಾಲಕ ಕಾಲಭೈರವ ಶನೇಶ್ವರ. ಹಾಗಾಗಿ ಕಾಲಭೈರವನಿಗೂ ಪೂಜೆ ಆಗುತ್ತೆ, ಶನೇಶ್ವರನಿಗೂ ಪೂಜೆ ಆಗುತ್ತೆ. ಶಿವರಾತ್ರಿಯಲ್ಲಿ ನಮ್ಮಲ್ಲಿ ಶನೇಶ್ವರ ಉತ್ಸವ ನಡೆಯುತ್ತೆ. ಸ್ವಾಮಿಗೆ ಫಲ ಸಮರ್ಪಣೆ ಮಾಡ್ತೀವಿ, ಒಂದು ಹೋಮ ಇರುತ್ತೆ, ಮತ್ತೆ ಭಜನೆಗಳು, ಹರಿಕತೆ ಮಾಡ್ತಾರೆ. ಇಲ್ಲಿ ಊರಿನವರು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಹರಿಕತೆ ಪ್ರತಿ ಅಮಾವಾಸ್ಯೆಯಲ್ಲೂ ಇರುತ್ತೆ. ಹೀಗೆ ನಿತ್ಯವೂ ಸೇವೆ ಇರುತ್ತೆ. ಎಲ್ಲ ದಿನಗಳಲ್ಲೂ ಹಬ್ಬ ಹರಿದಿನಗಳಲ್ಲಿ ಇಚ್ಛಿತವಾಗಿ ಜನ ಬರ್ತಾರೆ. ಪ್ರಸಾದ ವಿಶೇಷವಾಗಿರುತ್ತೆ. ಗೋ ಪೂಜೆಗಳಾಗ್ತಾ ಇರ್ತದೆ. ಎಲ್ಲವೂ ನಡೆಯುತ್ತೆ. ಮುಂದೆ ಗಜಪೂಜೆ ಆಗುತ್ತೆ, ಅಶ್ವಪೂಜೆ ಆಗುತ್ತೆ. ಈ ಸನ್ನಿಧಾನಗಳಿಂದ ಮುಂದೆ ವಿಶೇಷವಾದಂಥ ಅನುಗ್ರಹಗಳು ಇದೆ ಇಲ್ಲಿ. ಅದೆಲ್ಲ ಭಾರತ ದೇಶದ ಭವ್ಯ ಸಾಧನಾಧಾರಿಗಳು ಇವೆಲ್ಲ ಮುಂದಿನ ದಿನದಲ್ಲಿ ಭಕ್ತರಿಗಿಲ್ಲಿ ಗಜಪೂಜೆನೂ ಆಗುತ್ತೆ, ಅಶ್ವಪೂಜೆನೂ ಆಗುತ್ತೆ, ಹಂಸ ಪೂಜೆನೂ ಆಗುತ್ತೆ. ಎಲ್ಲ ಪೂಜೆಗಳು ಮುಂದಿನ ದಿನದಲ್ಲಿ ನಡೆಯುತ್ತೆ. ಅದು ತಾಯಿ ವಿದ್ಯಾಚೌಡೇಶ್ವರಿಯ ನಮ್ಮ ಗುರುಗಳ ಸಂಕಲ್ಪ. ಹಾಗೆ ಭಕ್ತರಿಗೂ ಅವೆಲ್ಲ ಬಂದರೆ ಭಾಳ ಸಂತೋಷ ಆಗುತ್ತೆ. ಅತಿ ಶೀಘ್ರವಾಗಿ ಗಜ ಬರ್ತಾನೆ, ಸಣ್ಣದೊಂದು ಆನೆ ಬರುತ್ತೆ ಮಠಕ್ಕೆ. ಹಾಗೆ ಇನ್ನೂ ಜನರಿಗೂ ಭಾಳ ಸಂತೋಷ ಆಗುತ್ತೆ. ಅದೆಲ್ಲ ಹೇಳಿದೀವಿ. ಮುಂದೆ ಗುರುಗಳು ಅಮ್ಮನವ್ರು ನಡೆಸ್ಕೊತಾರೆ. ನಮಗೆಲ್ಲ ಒಳ್ಳೆಯದಾಗಲಿ. ಅಮ್ಮನವರಿಂದ ನಿಮಗೆ ವಿಶೇಷವಾದ ನಿಮ್ಮ ಚಾನಲ್ಗೆ ಧರ್ಮವಾಗಿ ತೋರಬೇಕು ಅಂತ ಎಲ್ಲ ಚಾನಲ್ಗಳು ಅಮ್ಮನವರ ಗುರುಗಳ ಅನುಗ್ರಹ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ನಮೋ ಶ್ರೀ ವಿದ್ಯಾಚೌಡೇಶ್ವರ.